ಊರ್ ಮಕ್ಕಳಿಗೆಲ್ಲ ಪಾಠ ಹೇಳಿಕೊಡೋದು. ಪಟೇಲಂಗೆ ಮಾತ್ರ ಸಪ್ರೇಟ್ ಟೈಮ್ ಮಾಡಿ ಪಾಠ ಹೇಳಿಕೊಡೋದಲ್ಲ. ಬೇರೆ ಬೇರೆ ರಾಜ್ಯದ ಮೈ ಮಾರ್ಕೊಂಬರೆಲ್ಲ ನಮ್ಮ ಕರ್ನಾಟಕದ ಹಳ್ಳಿಗೆ ಬಂದು ಇಳ್ಕೊಂಡಿರ. ಅದು ಇದು ಇದನ್ನು ಕಂಡ್ರೆ ಅದೇ ಡೌಟ್ ಬರ್ತತ್ ನಂಗೆ, ಅದೇ ಡೌಟ್ ಬರ್ತತ್ತ. ಶ್ರದ್ಧಾ, ತಲೆ ತಗ್ಗಿಸ್ಬಿಟ್ರಲ್ಲ ಭುವನ್. ನೀವೆಲ್ಲರೂ ತಲೆ ತಗ್ಸೋ ಹಾಗೆ ಮಾಡ್ಬಿಟ್ಟೆ ನಾನು. ಇಲ್ಲ ಶ್ರದ್ಧಾ, ತಲೆ ತಗ್ಸೋಂಥ ಕೆಲಸ ಏನು ಮಾಡಿಲ್ಲ. ಮಾಡಿರೋದೆಲ್ಲ ಊರು ಒಳ್ಳೇದಾಗುವಂಥದ್ದೇ. ಊರಿಗೆ ಉಪಕಾರಿ, ಮನೆಗೆ ಮಾರಿ. ಸ್ಟಾಪ್ ಇಟ್ ಶ್ರದ್ಧಾ. ನೀನೇನು ಅಂತ ಎಲ್ರಿಗೂ ಅರ್ಥ ಮಾಡಿಸ್ಬೇಕಾಗಿಲ್ಲ. ಅಷ್ಟೇ ಅಲ್ಲದೆ ಎಲ್ಲರಿಗೂ ಎಲ್ಲ ಟೈಮಲ್ಲೂ ಒಳ್ಳೆಯವರಾಗಿರೋಕ್ಕೆ ಸಾಧ್ಯ ಇಲ್ಲ. ಒಳ್ಳೆಯವಳಾಗಿರೋದಿಲ್ಲ, ಹೆಣ್ಣಾಗಾದ್ರೂ ಉಳಿದಿದ್ದೀನ ಅನ್ನೋದೇ ಎಲ್ಲರ ಅನುಮಾನ. ಶ್ರದ್ಧಾ ಪ್ಲೀಸ್ ಸ್ಟಾಪ್ ಇಟ್. ನೋಡು, ನಿನಗೇನೇ ಆಗಿರಲಿ, ನೀನೆಂಥ ಸಂದರ್ಭನೇ ದಾಟ್ಕೊಂಡ್ಬಂದಿರಲಿ, ಆ ಪಟೇಲ ನಿನಗೇನು ಮಾಡಿದ್ರು ನಾನಿನ್ನ ಕೈ ಬಿಡೋದಿಲ್ಲ. ಕೊನೆವರೆಗೂ ನಿನ್ನನ್ನು ಹೇಳ್ತೀನಿ. ಆದ್ರೆ ನನಗೇನೂ ಆಗಿಲ್ಲ ಭುವನ್. ಅಂದ್ರೆ ಅಂದ್ರೆ ಅಲ್ಲೇನು ನಡೆದೇ ಇಲ್ಲ. ಏನಾಯ್ತಲ್ಲಿ? ನೋಡಿ, ನಮ್ಮ ತಂದೆ ಕಡೆಯಿಂದ ಎಂಥ ದೊಡ್ಡ ತಪ್ಪಾಗಿದೆ ಅಂತ ನನಗೆ ಗೊತ್ತು. ಅಪ್ಪ ಪಶ್ಚಾತ್ತಾಪದಲ್ಲಿ ಊಟ ನೀರು ಬಿಟ್ಟು ಕೂತಿದ್ದಾರೆ. ಅವ್ರ ತಪ್ಪು ಅವ್ರಿಗೆ ಗೊತ್ತಾಗಿದೆ. ಒಂದ್ಸಲ ನನ್ನ ಜಾಗದಲ್ಲಿ ನಿಂತು ಯೋಚನೆ ಮಾಡಿ ಪ್ಲೀಸ್ ಶ್ರದ್ಧಾ. 5 ನಿಮಿಷ ಮಾತಾಡಿ ಸಾಕು, ಆಮೇಲೆ ನಿಮ್ಗೇನು ತೊಂದರೆ ಕೊಡಲ್ಲ. ಮೇಡಮ್ ಬನ್ನಿ, ದಯವಿಟ್ಟು ಕೂತ್ಕೊಳ್ಳಿ. ನೀವು ಮಾತಾಡ್ಕೊಳ್ಳಿ. ಸುಕನ್ಮತಿ, ನೀವೆಲ್ಲ ಹೋಗ್ತಿದ್ದೀರಾ? ಇರಿ ಇಲ್ಲೇ. ಪರವಾಗಿಲ್ಲ, ನೀವು ಮಾತಾಡ್ಕೊಳ್ಳಿ, ನಾನು ಹೊರಗಿರ್ತೀನಿ. ಇಲ್ಲ, ಗುಂಡಿ ತೆಗೆದಾಗ್ಬಿಟ್ಟಿದೆ ಮೇಡಮ್. ಶರ್ಟಿಂದಲ್ಲ, ನಿಮ್ಮನ್ನ ಬೀಳ್ಸೋಕೆ ಅಂತಾನೆ ಗುಂಡಿ ತೋಡಾಗ್ಬಿಟ್ಟಿದೆ. ಇಷ್ಟೇ, ಪೂರ್ತಿ ಶರ್ಟ್ ತೆಗಿಯಲ್ಲ, ಬರೀ 2 ಗುಂಡಿ ಅಷ್ಟೇ. ನಮ್ಮ ಹಳ್ಳಿ ಜನ ತುಂಬಾ ಬುದ್ಧಿವಂತರು, ಎಲ್ಲ ಅರ್ಥ ಮಾಡ್ಕೊಂತಾರೆ. ಜನ ನಮ್ಮ ಬಗ್ಗೆ ತಪ್ಪು ತಿಳ್ಕೊಂತಾರೆ. ನಾನಂತೂ ಹೊಡ್ತೀನಪ್ಪ, ನಾನಂತೂ ಹೋಗ್ಬಿಟ್ಟು ಬರ್ತೀನಿ. ಇಷ್ಟೇ ಭುವನ್ ನಡೆದಿದ್ದು. ಆ ಪಟೇಲಂಗೆ ನನ್ಗೇನು ಮಾಡ್ಬೇಕಾಗಿರ್ಲಿಲ್ಲ, ನನ್ ಮರ್ಯಾದೆ ತೆಗಿಬೇಕಾಗಿತ್ತು ಅಷ್ಟೇ. ಅದಕ್ಕೆ ಹೀಗೆಲ್ಲ ಮಾಡ್ದ ಅವನು. ಅವನು ಅವನ ಮಗಳು ಒಂದೇ ಹೊತ್ತು ಧಾವಗಳೇ. ನಿನಗೆ ಅವತ್ತನ ಹೇಳಿದೆ ಅವನು ಜಾಸ್ತಿ ನಂಬೇಡ ಅಂತ. ಕೇಳಿದ ನೀನು ಇವತ್ತು ಅದೇ ನಂಬಿಕೆನಾ ನಮ್ ಬಿಡು ಗುದ್ಲಿ ಹಾಕಕ್ಕೆ ಉಪಯೋಗಿಸ್ಕೊಂಡಿದ್ದಾನೆ ಅವನ್ ಮಾಯಿ ಪಡೇಲ. ನೀನ್ ತಲೆ ಕೆಡಿಸ್ಕೋಬೇಡ. ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊ. ಜಗತ್ಗೋಸ್ಕರ ಕೆಲಸ ಮಾಡೋ ಮನಸ್ಸಲ್ಲಿ ಒಳ್ಳೆತನ ಅಂತಿದ್ರೆ ಸಾಕು. ಯಾವ ದೇವರು ಅವ್ರು ಕೆಟ್ಟದ್ದು ಬಯಸೋಕ್ಕಾಗೋದಿಲ್ಲ. ಎಂಥ ಗಾಯ ಕೂಡ ವಾಸಿಯಾಗತ್ತೆ. ಹಾಂ, ಸ್ವಲ್ಪ ಟೈಮ್ ತಗೊಳುತ್ತೆ. ಆದರೆ ನೀನು ಮಾತ್ರ ಅಪ್ಪಿ ಕೂಡ ಯಾವ ಕೆಟ್ಟ ನಿರ್ಧಾರಕ್ಕೂ ಕೈ ಹಾಕಕ್ಕೆ ಹೋಗ್ಬೇಡ. ಆಣೆ ಮಾಡು, ಆಣೆ ಮಾಡು ಶ್ರದ್ಧಾ. ನನಗೆ ನೀನು ಕೊನೆವರೆಗೂ ಬೇಕು. ಅಷ್ಟು ಬೇಗ ಯಾವನ ನಮ್ಮಿಬ್ಬರನ್ನ ದೂರ ಮಾಡಕ್ಕೆ ಸಾಧ್ಯ ಇಲ್ಲ.
ಉಸಿರಾಗಬೇಡ ಉಸಿರು ನಿಲ್ಲೋದು ಒಂದು ದಿನ ನೀ ನನ್ನ ಕಣ್ಣಾಗಬೇಡ ಕಣ್ಣು ಮುಚ್ಚೋದು ಒಂದು ದಿನ ಪ್ರೀತಿಯೇ ಅಮರ ಬೇರೆಲ್ಲ ನಶ್ವರ ಓ ನನ್ನ ಪ್ರೀತಿಯೇ ಓ ನನ್ನ ಪ್ರೀತಿಯೇ ನೀ ನನ್ನ ಉಸಿರಾಗಬೇಡ ಉಸಿರು ನಿಲ್ಲೋದು ಒಂದು ದಿನ ಶಂಕರಣ್ಣ ಓ ಶಂಕರಣ್ಣ 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 ಓ ರಾಮಾಯಣವರು ಬನ್ನಿ ಕೂತ್ಕೊ ಬನ್ನಿ. ಕೂತ್ಕೊಂಬ ವಿಷಯ ಬದಿಗಿಡಿ. ಮೊದಲ ಶ್ರದ್ಧಾ ಮೇಡಮ್ ಎಲ್ಲಿದ್ದಂತೇಳಿ ಹೇಳಿ. ಶ್ರದ್ಧಾ ಒಳಗಿದ್ದಾಳೆ. ಅಲ್ಲ ಇನ್ನು ಅವ್ರ ಮನೆಯಿಂದ ಹೆರ್ಗಾಕ್ಲಿಯಾ? ನಿಮ್ಗೆ ತಲೆ ತಿರುಗುತ್ತ ಮರ್ರೆ. ಅಲ್ಲ ಊರಂಗೆ ಎಂಥದೇ ಆದ್ರೂ ಮರ್ಯಾದೆ ಹೋಗಿ ಕೆಲಸ ಇಲ್ಲಿಲ್ಲ. ಪಕ್ಕದೂರಂಗೆಲ್ಲ ನಮ್ಮೂರಿಂದೆ ಸುದ್ದಿ. ಇವಳ ದಸೆನ್ ತಲೆ ತಕ್ಕ ಓಡಾಡ್ತಿದ್ದಂಗೆ. ಈಗಣಿ ಒಂದೇ ನೀವು ಈ ಮನೆಯಿಂದ ಅವಳನ್ನ ಹೆರ್ಗಾಕ್ತು, ಇಲ್ದೇ ಇದ್ರೆ ನಾವು ಊರಿನವ್ರು ಸೇರ್ಕೊಂಡು ಊರಿಗೆ ಹೆರ್ಗಾಕ್ತು. ಹೌದೇ, ನಾವೆಲ್ಲ ಸೇರಿ ಒಂದು ತೀರ್ಮಾನಕ್ಕೆ ಬಂದಿತ್ತು. ಇನ್ಮೇಲೆ ಆ ಶ್ರದ್ಧಾ ಮೇಡಮ್ ಅಂತವಳ ನಮ್ಮ ಸಂಪಿಗೆ ಅಲ್ಲಿಂದ ಇಪ್ಪತ್ತಾಗ ಅವಳನ್ನ ಬಹಿಷ್ಕಾರ ಹಾಕುದಂತೂ ತೀರ್ಮಾನ ಮಾಡಿತ್ತ. ಸಾಕ್ರಾಮಯ್ಯ, ಇಷ್ಟೊತ್ತು ನಾನು ಸುಮ್ಮನಿದ್ದೀನಿ ಅಂತಂದ್ರೆ ಅದರ ಅರ್ಥ ನಾನು ಕೈಲಾಗ್ದವನು ಅಂತಲ್ಲ, ನಿಮ್ಮ ಮೇಲಿನ ಗೌರವದಿಂದಾಗಿ. ನೋಡಿ, ಯಾವುದೇ ಒಂದು ಘಟನೆಯಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಅಥವಾ ಯಾರು ಸರಿ ಯಾರು ತಪ್ಪು ಅಂತೇಳಿ ನಿರ್ಧಾರ ಮಾಡೋದಕ್ಕೆ ಇಷ್ಟು ಕಡಿಮೆ ಅವಧಿ ಸಾಕಾಗೋದಿಲ್ಲ. ಅಲ್ಲ, ಆ ಪಟೇಲ ಒಂದು ಅಮಾಯಕ ಹೆಣ್ಣಿನ ಮೇಲೆ ನಾನು ಪೌರುಷ ತೀರಿಸಿಕೊಂಡೆ ಅಂತೇಳಿ 100 ಜನರ ಮುಂದೆ ಕೊಚ್ಕೊಂಡಲ್ಲ, ಅವನಿಗೆ ನೀವು ಯಾರಾದರೂ ಒಬ್ರು ಎದುರಾಡಿದ್ರ? ಇಲ್ಲ. ಯಾಕಂದ್ರೆ ಆ ಶಕ್ತಿ ನಿಮ್ಮಲ್ಲಿ ಯಾರಿಗೂ ಇಲ್ಲ. ಇಲ್ಲಿ ಬಂದು ಈ ಹೆಣ್ಣನ್ನ ಬಹಿಷ್ಕಾರ ಹಾಕ್ಬೇಕು ಅಂತೇಳಿ ಕೂಗಾಡ್ತಾ ಇದ್ದೀರಾ. ಇಷ್ಟು ಕೆಳಮಟ್ಟಕ್ಕೆ ಇಳಿದು ಯಾಕೆ ಯೋಚನೆ ಮಾಡ್ತೀರಾ ನೀವು? ಇಲ್ಕಣ್ ಶಂಕರಣ್ಣ, ನಿನ್ನ ಪಟೇಲ್ ಕೋಳಿ ಜಗಳ ಇದು ಮೊದಲಿಂದ ಇದ್ದದ್ದೇ. ಈ ಊರವ್ರು ಮೊದಲಿಂದ ಇದ್ರಲ್ಲಿ ಕಂಡದ್ದೆ. ನೀವು ಬೇಕಾದ್ರೆ ಗುದ್ಕಣಿ ಹೊಡ್ಕಣಿ ಕತ್ತಿ ತಕ್ಕ ಕಡ್ಕಣಿ, ಅದು ನಮಗೆ ಸಂಬಂಧ ಇಲ್ಲ. ಊರು ಮರ್ಯಾದೆ ಅಂದ್ರೆ ಬ್ಯಾಟಿಗೆ ದುಡ್ಡು ಕೊಟ್ಟು ತಪ್ಪು ಬೆಂಡು ಬತಾಸಲ್ಲ, ಒಂತರಿಗೆ ಹೊರೇನೋ ಸರ್ ತಪ್ಪಿಗೆ. ಆ ಶ್ರದ್ಧಾ ಮೇಡಮ್ ದಾಯಿ ಇವತ್ತು ನಮ್ಮ ಮಕ್ಕಳು ಶಾಲೆಗೆ ಹೋಗ್ಬೇಕಾಗ್ತಾ ಇದ್ದು. ಅಸಹ್ಯ ಆತಿಲ್ಲ ಇದೆಲ್ಲ. ಇವತ್ತು ಇಲ್ಲಿ ನಡಿಬಾರದೇನೂ ನಡೆದಿಲ್ಲ, ಯಾರು ಕೂಗಾಡೋ ಅವಶ್ಯಕತೆನೂ ಇಲ್ಲ. ನಾನೇನು ಅಂತೇಳಿ ನಿಮ್ಮೆಲ್ರಿಗೂ ಚೆನ್ನಾಗಿ ಗೊತ್ತು. ಹಾಗೆ ಶ್ರದ್ಧಾ ಏನು ಅಂತನೂ ಗೊತ್ತು. ಯಾರೋ ಏನೋ ಹೇಳ್ದ ಅಂತೇಳಿ ಅವಳ ಮೇಲೆ ಅನವಶ್ಯಕವಾಗಿ ಅನುಮಾನ ಪಡೋಕೆ ಬಂದ್ರೆ ಸರಿ ಇರೋದಿಲ್ಲ. ಯಾರೋ ಏನೋ ಹೇಳಿದ್ದಲ್ಲ, ನಾವು ಕಣ್ಣಾರೆ ಕಂಡದ್. ಏನ್ ಕಣ್ಣಾರೆ ಕಂಡದ್ ನೀವು? ಏನ್ ನೋಡಿದ್ರಿ ನೀವು ಅಂತ? ಆ ಪಟೇಲ ಏನೋ ನಾಟಕ ಮಾಡಿ ನಿಮ್ಮನ್ನೆಲ್ಲ ಮರಳು ಮಾಡಿದಾನೆ. ನೀವು ಅದೇ ಸತ್ಯ ಅಂತೇಳಿ ಕುರಿಗಳ ತರ ಇಲ್ಲಿ ತನಕ ಬಂದಿದ್ದೀರಾ. ನೋಡಿ, ಇಷ್ಟು ವರ್ಷ ನನ್ನನ್ನು ನೋಡಿದ್ದೀರಾ ನೀವು, ಆದರೆ ನನ್ನ ಇನ್ನೊಂದು ಮುಖನ ನೋಡಿಲ್ಲ. ಶ್ರದ್ಧಾ ಏನು ಅಂತೇಳಿ ಗೊತ್ತಿದೆ ನನಗೆ. ಅವಳ ಗುಣ ನಡತೆ ಬಗ್ಗೆ ನಾನು ನಿಮಗೆ ಸಾಕ್ಷಿಗಳನ್ನ ಕೊಡಬೇಕಾಗಿಲ್ಲ. ಹೊರಡಿ ಇಲ್ಲಿಂದ. ಸ್ವಲ್ಪ ಸಮಯ ಕಳೆದ್ರೆ ಯಾರು ಸರಿ ಯಾರು ತಪ್ಪು ಅಂತೇಳಿ ನಿಮಗೆ ಗೊತ್ತಾಗುತ್ತೆ. ಆಯ್ತು ಕಾಂಬ, ಇವತ್ತು ನಾವು ಸುಮ್ಮನೆ ಹೋಗ್ತೈತಿ. ಆರೆ ಒಂದು ವಾರದೊಳಗೆ ಎಂತ ಆಯ್ತು ಎಂತ ಮಾಡ್ತಿರೋ ಗೊತ್ತಿಲ್ಲ. ಆರೆ ಶ್ರದ್ಧಾ ಮೇಡಮ್ ಊರು ಬಿಟ್ಟು ಹೋಗಿ ನಾವೇನು ಬತ್ತತ್ತು. ರಾಜೇಂದ್ರ, ತಗೋ ಇನ್ನೊಂದು ಗ್ಲಾಸ್ ಮಿಲಾಯ್ಸ್. ಉಗ್ರಪ್ಪ, ನನಗಿವತ್ತು ಎಷ್ಟು ಖುಷಿ ಆಗ್ತದೆ ಗೊತ್ತಾ? Cheers! ನೋಡು ರಾಜೇಂದ್ರ, ನೀ ಹೀಗೆ ಸಂಭ್ರಮ ಗುಂಡು ಹಾಕ್ಬೇಕು ಯಾವಾಗಲೂ. ಯಾರೋ ನಿನಗೆ ನೋವು ಕೊಟ್ರಂತ ಗುಂಡು ಹಾಕಿದ್ರೆ ಅದು ನಿನ್ನ ಕರುಳು ಸುಡುತ್ತೆ. ನೀನಿಗೆ ಖುಷಿ ಕುಡಿತಿದ್ಯಾ ನೋಡು, ಅದು ರಂಗ್ ಏರ್ಸತ್ತೆ. ಏನೇಳು? ರಂಗ್ ಏರ್ಸತ್ತೆ. ಬೇಕಾ ಎಷ್ಟು ಆರಾಮಾಗಿ ಕೆಡ್ಡಕ್ಕೆ ಬೀಳತ್ತೆ ಅನ್ಕೊಂಡಿರ್ಲಿಲ್ಲ ಉಗ್ರಪ್ಪ. ಇದೆಲ್ಲ ನನ್ನ ಮಗನ ಪ್ಲಾನ್ ಅಲ್ವಾ ಉಗ್ರಪ್ಪ? ಹೇಳದ ಕೆಲಸ ಕೊನೆಗೋ ಸಾಧಿಸೇ ಬಿಟ್ಟ. ಎಲ್ಲಿದ್ದಾನೆ ನಮ್ಮ ಹೀರೋ? ಮಗ ಬಾರೋ. ಡ್ಯಾಡಿ ಕಂಗ್ರಾಟ್ಸ್. ಅಂಕಲ್ ಕಂಗ್ರಾಟ್ಸ್.
ಏನ್ ಅಂದ್ಕೊಂಡಿದ್ಯಾ ಈ ನಿನ್ ಗಂಡ್ ಮಗನ? ಅವತ್ತೇ ಹೇಳಲಿಲ್ವಾ ನಾನು ಶ್ರದ್ಧಾ ಮೇಡಮ್ಗೆ ಶಾರದಕ್ಕೊಂದು ಮುಹೂರ್ತ ಫಿಕ್ಸ್ ಮಾಡಿ ಅಂತ? ಇವಾಗ ಅವಳು ಒಂದು ಜೀವಂತ ಶವ ಅಷ್ಟೇ. ಉಗ್ರಪ್ಪ, ನನ್ ಗ್ಲಾಸ್ ಫುಲ್ ಮಾಡಿ. ಡ್ಯಾಡಿ, ಜಾಸ್ತಿ ಕುಡಿಬೇಡ ನೀನು. ಇಲ್ಲಮ್ಮ, ಇವತ್ತು ನಂಗೆ ಆಗ್ತಾರ ಖುಷಿಗೆ ನಂಗೇನೂ ಆಗಲ್ಲ. ಇವತ್ತು ಒಂದು ದಿನ ನನ್ನನ್ನು ತಡಿಬೇಡ ದಯವಿಟ್ಟು. ನಾನು ಹಬ್ಬ ಮಾಡಬೇಕು. ಅವಳಿಗೆ ಈ ಊರಲ್ಲಿ ಒಬ್ಬೊಬ್ರು ಉಗ್ದಿದ್ ಖುಷಿಗೆ ಒಂದೊಂದು ಪೆಗ್ಗು. ಉಗ್ರಪ್ಪನವ್ರೆ, ನೀವು ಎಷ್ಟು ಬೇಕಾದ್ರೂ ಅಷ್ಟು ಕುಡೀರಿ. ಹಬ್ಬ ಹಬ್ಬ ಮಾಡೋಣ. ಇಡೀ ಊರಲ್ಲಿ ಎಲ್ಲಿ ನೋಡಿದ್ರು ಅವಳಿಗೆ ಸಹಸ್ರನಾಮ, ಬಹಿಷ್ಕಾರ ಹಾಕ್ಬೇಕು ಅಂತೆಲ್ಲ ಮಾತಾಡ್ತಾ ಇದ್ರು. ಮೂಲಿಕೆರೆಯಲ್ಲಿ ಹೆಂಗಸರು ಪೊರ್ಕೆ ಹಿಡ್ಕೊಂಡು ನಿಂತಿದ್ರು. ಅವಳು ಏನಾದ್ರೂ ಅಲ್ಲಿಗೆ ಹೋಗಿದ್ರೆ ಅವಳನ್ನ ಅಟ್ಟಾಡ್ಸ್ಕೊಂಡು ಹೊಡಿತಿದ್ರು. ಈ ಮಿಸ್ಸು ಜಸ್ಟ್ ಮಿಸ್ಸು ಡ್ಯಾಡಿ. ಅಯ್ಯೋ, ಈ ಸುದ್ದಿನೆಲ್ಲ ಕೇಳ್ತಾ ಇದ್ರೆ ಎಷ್ಟು ಆನಂದ ಆಗತ್ತೆ. ಯಾವುದಾದ್ರೂ ನ್ಯೂಸ್ ಚಾನಲ್ ಫೋನ್ ಮಾಡಿ ಸುದ್ದಿ ಮಾಡಿಸಿ. ಇಡೀ ದಿನ ಇದೇ ರೀತಿ ಆರಾಮಾಗಿ ಗುಂಡಾಗ್ತಾ ನ್ಯೂಸ್ ಚಾನಲ್ ಅಲ್ಲಿ ಅವಳ ಮಾನ ಮರ್ಯಾದೆ ದಿಕ್ಕಾಪಾಲಾಗೋದು ನೋಡ್ಬೇಕು ಅನ್ಸ್ತದೆ. ಉಗ್ರಪ್ಪ, ಚಾನಲ್ ಅವ್ರಿಗೆ ಫೋನ್ ಮಾಡಿ. ರಾಜೇಂದ್ರ, ನ್ಯೂಸ್ ಚಾನಲ್ ನಾವೇ ಇಲ್ವಾ ನಿನಗೆ ನಿಮಿಷಕ್ಕೊಂದು ನ್ಯೂಸ್ ಕೊಡೋಕ್ಕೆ? ಇವತ್ತು ನೀನು ಫುಲ್ ನೆಮ್ಮದಿಯಾಗಿ ನಿದ್ದೆ ಮಾಡಬೇಕು ಡ್ಯಾಡ್. ನಾನು ಅಷ್ಟೇ, ಇಲ್ಲಿಗೆ ಬಂದಾಗ್ಲಿಂದ ನೆಮ್ಮದಿಯಾಗಿ ನಿದ್ದೆನೇ ಮಾಡಿಲ್ಲ. ಇವತ್ತು ಒಂದು ಫುಲ್ ಗ್ಲಾಸ್ ಹಾಲು ಕುಡ್ಕೊಂಡು ಮಲ್ಕೋತೀನಿ. ನೀವು ಆಲ್ಕೋಹಾಲ್ ಸೇವನೆ ಮುಂದುವರಿಸಿ. ಡ್ಯಾಡಿ, ಗುಡ್ ನೈಟ್. ಗುಡ್ ನೈಟ್ ಸುಕು. ಅಂಕಲ್, ಗುಡ್ ನೈಟ್. ಗುಡ್ ನೈಟ್ ಮಗ. ಉಗ್ರಪ್ಪ, ನನಗಿವತ್ತು ಆಗ್ತಾರ ಖುಷಿಗೆ ನಿದ್ದೆನೇ ಬರಲ್ಲ. ಇನ್ನೊಂದು ಪೆಗ್ ಸುರಿದೆ. ಚಂದ್ರನ್ಗೂ ನನ್ನ ಮೇಲೆ ಅನುಮಾನ. ಅದಕ್ಕೆ ನನಗೆ ಬೆಳಕು ಕೊಡೋಕ್ಕೂ ಅವನಿಗೆ ಅವಮಾನ. ಇಲ್ಲಿ ತನಕ ಯಾರು ಮುಲಾಜ್ಗೂ ಬಗ್ದೆ, ಎಂಥ ಸೋಲ್ಗೂ ಕುಗ್ದೆ ನಾನು ಉಳ್ಕೊಂಡಿದ್ದೆ. ಆದರೆ ಈಗ ಯಾರಿಗೋಸ್ಕರ ನಾನು ಇಷ್ಟೆಲ್ಲ ಮಾಡಿದ್ನು, ಅವರೇ ನನ್ನ ಅವ್ರ ಮನಸ್ಸಿಂದ ಆಚೆ ಹಾಕ್ಬಿಟ್ರು. ಹಾಗಾದ್ರೆ ಈ ಹಳ್ಳಿ ಜನಕ್ಕೋಸ್ಕರ ಒದ್ದಾಡಿದ್ದೆ ನನ್ನ ತಪ್ಪ? ಅಥವಾ ಈ ಜಗತ್ತಲ್ಲಿ ಲಾಭ ಹುಡುಕ್ತೆ ಒಳ್ಳೇದ್ ಮಾಡೋಕ್ ಹೊರಟ್ರೆ ಅವ್ರ ಪಾಲಿಗೆ ಕೊನೆ ಉಳಿಯೋದು ಇದೇನಾ? ಅಕ್ಕ, ಎಂತಕ್ ಮರ್ತಿದ್ದೆ ಅಕ್ಕ? ಹೇಳಕ್ಕ. ಯಾರು ಎಂತರು ಹೇಳ್ರ? ಹೇಳಕ್ಕ. ಆ ಪಟೇಲ್ ಎಂತಾರು? ಏ ಪುಟ್ಟ, ಮಲ್ಕೊಂಬೇಕಾಗಿಲ್ಯಾ? ಇಲ್ಲೆಂತ ಕೆಲ್ಸ ನಿಂಗೆ? ಮಲ್ಕ ಬಾರ. ಬಾ ಬಾ ಚಕ್ ಬಿಡಮ್ಮ ನೀನು. ಇಲ್ಲ ಅಕ್ಕ ಮರ್ತಿದ್ದಾಳೆ, ನಿಮ್ಗೆ ಯಾರಿಗೂ ಸಮಾಧಾನ ಮಾಡ್ಕೊಂಡೆ ಆತಿರಲ್ದ. ನಾನಿಲ್ಲಿ ಎಂತಂದು ಕೇಮಕ್ ಬಂದ್ರೆ ಹೇಳ್ಕೊಂಡು ಹೋಗ್ತೀನಿ ನನ್ನ. ಏ ಮಂಡೆ ಪೆಟ್ಟ, ಬಾ ಮಕ್ಕ ಬಾ. ಎಷ್ಟು ಮಾತಾಡ್ತಿ ಮಾರಯ್ಯ? ಜಾಸ್ತಿ ಆಯ್ತು ಕಣ್ಣಿಂದು. ಸಣ್ಣವನಂಗಿರ್ಕು. ಇನ್ನೊಂದ್ಸಲ ಹಿಂಗ ಅಧಿಕ ಪ್ರಸಂಗ ಮಾತಾಡಿದ್ರೆ ಕಾಣು, ನಿನ್ ನಾಲ್ಗೆ ಮೇಲೆ ಬರ ಹೇಳಿತೆ. ಪಾಪ ಅವನಿಗೆ ಯಾಕಂತೀರಿ ಬಿಡಿ ಕಮಲಮ್ಮ. ನೀವು ಸುಮ್ಮನಿರಿ ಟೀಚರಮ್ಮ. ನಾನು ಇನ್ನು ಗೆಲ್ಟ್ ಅನ್ಕೊಂಡಿದ್ದೆ. ಬೆಳ್ಳಿ ಜಾಸ್ತಿ ಆಯ್ತು ಕಾಣಿ.
ನಿನ್ಗೆ ಕೊಬ್ಬು ಜಾಸ್ತಿ ಇತ್ತಲ್ಲ ನಿನ್ ಕೊಬ್ಬು ನಾನು ಇಳಿಸ್ತೇವೆ. ಬಾರ ಬಾರ. ನಿಲ್ಲಮ್ಮ, ಶ್ರದ್ಧಕ್ಕಂಗೆ ಎಂತ ಕೇಳ್ತು ಚೂರು ನಿಲ್ಲ. ಅಯ್ಯೋ ನೀನೆಂತ ಕೇಳ್ಬೋದು ಮಣ್ಣು. ಬಾರ ನಡಿ, ಒಡ್ಕಳಕ್ ಅಷ್ಟು ಇಷ್ಟ ನಿಂಗೆ. ನಡಿ ಮತ್ತೆ ನಡಿ. ಸಾರಿ ಹೇಳಿದೆ ಭುವನ್ ನಾನು ಅವಳಿಗೆ. ಹುಷಾರಾಗಿರಮ್ಮ, ಮೈಯೆಲ್ಲ ಕಣ್ಣಾಗಿರಮ್ಮ ಅಂತೇಳಿ ಎಷ್ಟು ಹೇಳಿರು ನನ್ನ ಮಾತನ್ನು ಕೇಳಲಿಲ್ಲ. ಕೊನೆಗೂ ಆ ಪಾಟೇಲ ತನ್ನ ಗುರಿನ ಸಾಧಿಸ್ಕೊಂಡೇ ಬಿಟ್ಟ. ಏನು ಸಾಧಿಸಿಲ್ಲ ದನಗಳೇ, ಅಲ್ಲೇನು ನಡೆದಿಲ್ಲ. ನನ್ನ ಮಗಳ ಬಗ್ಗೆ ನನಗೂ ನಂಬಿಕೆ ಇದೆ ಕಣೋ ಭುವನ್. ಆದರೆ ಈ ಸಮಾಜ ಸತ್ಯನ ತಿಳ್ಕೊಳ್ಳೋ ವಿಚಾರದಲ್ಲಿ ಸೋಮಾರಿ, ಜಾಣ ಕಿವುಡು ಅಂತಾರಲ್ಲ ಹಾಗೆ. ನಿಜವಾದ ಸತ್ಯ ಏನು ಅಂತ ನನಗೆ ಗೊತ್ತು ದನಗಳೇ. ಶ್ರದ್ಧಾ ನಿನ್ನ ನನ್ನ ಹತ್ರ ಆಗಿರೋದನ್ನೆಲ್ಲ ಹೇಳ್ಕೊಂಡಿದ್ದಾರೆ. ಹೌದಾ? ಏನಾಯ್ತಂತೆ? ಗುಂಡಿ ತೆಗೆದಾಗ್ಬಿಟ್ಟಿದೆ ಮೇಡಮ್. ಶರ್ಟಿಂದಲ್ಲ, ನಿಮ್ಮನ್ನ ಬೀಳ್ಸೋಕೆ ಅಂತಾನೆ ಗುಂಡಿ ತೋಡಾಗ್ಬಿಟ್ಟಿದೆ. ಇಷ್ಟೇ, ಪೂರ್ತಿ ಶರ್ಟ್ ತೆಗೆಯಲ್ಲ, ಬರೀ ಗುಂಡಿ ಅಷ್ಟೇ. ನಮ್ಮ ಹಳ್ಳಿ ಜನ ತುಂಬಾ ಬುದ್ಧಿವಂತರು, ಎಲ್ಲ ಅರ್ಥ ಮಾಡ್ಕೊಂತಾರೆ. ಜನ ನಮ್ಮ ಬಗ್ಗೆ ತಪ್ಪು ತಿಳ್ಕೊಂತಾರೆ. ನಾನಂತೂ ಹೊಡ್ತೀನಪ್ಪ, ನಾನಂತೂ ಹೋಗ್ಬಿಟ್ಟು ಬರ್ತೀನಿ. ಅಯ್ಯೋ ದೇವ್ರೆ, ಆ ಪಟೇಲ ಇಂಥ ಕೆಲಸ ಮಾಡಿಬಿಟ್ಟು. ಅವನು ಈ ಹಿಂದೆ ಮಾಡಿದ ಎಲ್ಲ ಕೆಲಸಗಳಿಗೂ ಒಂದಲ್ಲ ಒಂದು ರೀತಿಯಲ್ಲಿ ವಾರ್ನ್ ಮಾಡ್ತಾ ಬಂದೆ. ಆದರೆ ಇಂಥ ನೀಚ ಕೆಲಸ ಮಾಡ್ತಾನೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಇನ್ನೂ ನಾವು ಕೈಲಾಗ್ದವ್ರ ಥರ ಸುಮ್ಮನೆ ಕೂತಿದ್ರೆ ಅದರಲ್ಲಿ ಅರ್ಥ ಇಲ್ಲ. ಇದಕ್ಕೇನಾದರೂ ಒಂದು ದಾರಿ ಮಾಡಬೇಕು. ಸಾವು, ಆ ಪಟೇಲಿನ ಸಾವು, ಅದೊಂದೇ ಪರ್ಮನೆಂಟ್ ದಾರಿ. ಭುವನ್, ಕೋಪದಲ್ಲಿ ಏನೇನೋ ಮಾತಾಡಬೇಡ. ದನಗಳೇ ಪ್ಲೀಸ್, ನಾಳೆ ಒಂದಿನ ನಿಮ್ಮ ಒಳ್ಳೆತನ, ನೈತಿಕತೆ, ಕರುಣೆ ಇವನ್ನೆಲ್ಲ ಮನೆ ಒಳಗೆ ಎತ್ತಿಬಿಡಿ. ಮನೆ ಒಳಗೆ ಬಂದಕ್ಕೂ ಕೆಲಸ ಮಾಡದೆ ಸುಮ್ಮನೆ ಕೂತಿದೆ ಅಲ್ವಾ? ನಾನು ಅದು ಕೊನೆ ಕೆಲಸ ಕೊಡ್ತೀನಿ. ಆ ಪಟೇಲನ ಅಂತ್ಯ. ಏ ಭುವನ್, ತಲೆ ಅಂತ ಉರುಳ್ತಾ ಹೋದ್ರೆ ನಾಳೆ ಬೆಳಿಗ್ಗೆ ಯಾರು ಇರೋದಿಲ್ಲ. ಆ ಪಟೇಲ, ನೀನು, ನಾನು, ಈ ಊರಿನ ಜನ ಒಂದೇ ಕ್ಷಣದಲ್ಲಿ ಯಾರು ಮಣ್ಣು ಪಾಲಾಗೋಗ್ತೀವಿ. ನೋಡು, ನಿನಗಿಂತ ಜಾಸ್ತಿ ಕೋಪ ನನಗಿದೆ. ಆದ್ರೆ ಆ ಕೋಪಕ್ಕೆ ರಕ್ತದ ರುಚಿ ತೋರಿಸೋದಕ್ಕೆ ನನಗಿಷ್ಟ ಇಲ್ಲ. ಇನ್ನೇನ್ ಮಾಡುವಂತೀರ ದನಗಳೇ? ಇಷ್ಟು ದಿನ ಬರೀ 4 ಜನ ಚೇಳಗಳನ್ನ ಬೆನ್ನ ಹಿಂದೆ ಇಟ್ಕೊಂಡು ಆಟಾಡ್ತಿದ್ದ. ಆದ್ರೆ ಈಗ ಅವನ ಮಗಳು ಬಂದು ಸೇರ್ಕೊಂಡಿದ್ದಾಳೆ. ಹೆಣ್ಣು ಅವಳು. ಅವಳಿಗೊಂದು ಗತಿ ಕಾಣಿಸ್ಬಿಡದೆ. ಎಲ್ಲರೂ ಮೈ ತುಂಬ ವಿಷ ತುಂಬಿಕೊಂಡ್ರೆ ಹುಚ್ಚು ನಾಯಿಗಳಲ್ವ ಅವರು? ಕಚ್ಚಕ್ ಬಿಟ್ಟಷ್ಟು ಬೀದಿಲಿ ಸತ್ತು ಬೀಳೋ ಮನಸ್ಸುಗಳಿಗೆ ನಾವೇ ಚಿತೆ ರನ್ ಮಾಡಬೇಕಾಗತ್ತೆ. ಒಂದೇ ಏಟಲ್ಲಿ ಎಲ್ಲರ ತಲೆ ಉರುಳಿಸಿ ಬಲಿ ಹಾಕೊಂಡ್ಬಿಡ್ತೀನಿ. ಏ ಭುವನ್, ಮೊದಲು ನಿನ್ನ ತಲೆಗೇರಿರೋ ಈ ಕೋಪನ, ಹುಚ್ಚನ್ನ, ಅದು ನಿನ್ನ ತೆಗೆಯೋದಕ್ಕಿಂತ ಮುಂಚೆ ಕಿತ್ತಾಕು. ದನಿಗಳೇ, ನೀನು ನನ್ನ ಮಗನೇ ಆಗಿದ್ರೆ